ನಾಡಿನ ದಲಿತ ಬಂಧುಗಳೇ, ಸಾವಿರಾರು ವರ್ಷಗಳಿಂದ ಬಲಾಢ್ಯ ಶೋಷಕ ಜಾತಿಗಳಿಂದ ತುಳಿಸಿಕೊಂಡೇ ಬದುಕಿದ್ದಂತಹ ತಳ ಸಮುದಾಯಗಳನ್ನು ಒಗ್ಗೂಡಿಸಿದ್ದು ಮತ್ತು ಶೋಷಕರ ಶೋಷಣೆ ವಿರುದ್ಧದ ಪ್ರತಿಭಟನಾ ಹೋರಾಟಕ್ಕೆ ಸಜ್ಜುಗೊಳಿಸಿದ್ದು ಕರ್ನಾಟಕದ ಮಟ್ಟಿಗೆ ದಲಿತ ಚಳವಳಿ ಮಾತ್ರ. ದಲಿತ ಚಳವಳಿಯನ್ನ ಭದ್ರಾವತಿಯಲ್ಲಿ ಹುಟ್ಟುಹಾಕಿ ಅದನ್ನು ಇಡೀ ರಾಜ್ಯದುದ್ದಗಲಕ್ಕೂ ಕೂಡ ಹರಡಿ ಅಮ್ಮರವಾಗುವಂತೆ ದುಡಿದವರು ಮತ್ತು ಅಮರರಾದಂಥವರು ಪ್ರೊಫೆಸರ್ ಬಿ ಕೃಷ್ಣಪ್ಪನವರು. ಪ್ರೊಫೆಸರ್ ಬಿ ಕೃಷ್ಣಪ್ಪ ಎಂದರೆ ಕರ್ನಾಟಕ ದಲಿತ ಚಳವಳಿ ಮತ್ತೆ ದಲಿತ ಚಳವಳಿ ಅಂತ ಹೇಳಿದ್ರೆ ಪ್ರೊಫೆಸರ್ ಬಿ ಕೃಷ್ಣಪ್ಪ ಎನ್ನುವಷ್ಟರ ಮಟ್ಟಿಗೆ ಜನಮಾನಸದಲ್ಲಿ ಅಚ್ಚಳಿಯದೆ ಉಳಿದಿದೆ. ಅಷ್ಟರ ಮಟ್ಟಿಗೆ ಕರ್ನಾಟಕದ ದಲಿತರ ಪಾಲಿಗೆ ದಲಿತ ಚಳವಳಿ ಮತ್ತು ಪ್ರೊಫೆಸರ್ ಬಿ ಕೃಷ್ಣಪ್ಪ ಒಂದೇ ನಾಣ್ಯದ ಎರಡು ಮುಖಗಳು ಇದ್ದ ಹಾಗೆ ಅನ್ನುವಂಥದ್ದನ್ನ ನಾವು ಇಲ್ಲಿ ಸ್ಪಷ್ಟವಾಗಿ ಗಮನಿಸಬೇಕಾಗಿದೆ. ಅಂತಹ ಒಂದು ಬಹಳ ದೊಡ್ಡ ಚರಿತ್ರೆ ಇರ್ತಕ್ಕಂಥ ಕರ್ನಾಟಕ ದಲಿತ ಚಳವಳಿ ಹುಟ್ಟಿ ಇಲ್ಲಿಗೆ 50 ವರ್ಷಗಳು ತುಂಬಿದವು. ಅಮೆರಿಕಾದ ಬಿಳಿಯರು ಹೇರಿದ್ದಂತಹ ಗುಲಾಮಗಿರಿಯ ವಿರುದ್ಧ ಕಪ್ಪು ಜನರು ನಡೆಸಿದಂತಹ ಹೋರಾಟವನ್ನ ಹೊರತುಪಡಿಸಿದರೆ ಬಹುಶಃ ಜಗತ್ತಿನ ಯಾವುದೇ ಮೂಲೆಯಲ್ಲಿ ಯಾವುದೇ ಚಳವಳಿಯು ಇಷ್ಟು ಸುದೀರ್ಘವಾಗಿ ಇಷ್ಟೊಂದು ದೀರ್ಘಾವಧಿಗೆ ಹೋರಾಟ ನಡೆಸಿದಂತಹ ಉದಾಹರಣೆಗಳು ಇಲ್ಲ. ಅಂಥದ್ದೊಂದು ಬೃಹತ್ ರಾಜಕೀಯ ವಿದ್ಯಮಾನವನ್ನ ಮುನ್ನಡೆಸಿದಂತಹ ಮಹಾನಾಯಕ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಕರ್ನಾಟಕದ ಇತಿಹಾಸದಲ್ಲಿ ಎಂದಿಗೂ ಕೂಡ ಅಮರರಾಗಿ ಉಳಿಯುತ್ತಾರೆ. ಇದು ಎಲ್ಲರ ಪಾಲಿಗೆ ಸ್ವಾಭಿಮಾನದ ಸಂಕೇತವಾಗಿದೆ, ಸಂಗತಿಯಾಗಿದೆ ಅನ್ನುವಂಥದ್ದನ್ನ ನಾವೆಲ್ಲರೂ ಕೂಡ ಗಮನಿಸಬೇಕಾಗಿದೆ. ಕರ್ನಾಟಕದ ಅಸ್ಪೃಶ್ಯರಾಗಿರ್ತಕ್ಕಂಥ ಹೊಲೆಯ, ಮಾದಿಗ ಮುಂತಾದ ನೂರಾರು ತಳ ಸಮುದಾಯಗಳು ಭಾರತದ ಇನ್ನಾವುದೇ ಅಸ್ಪೃಶ್ಯ ಸಮುದಾಯಗಳಷ್ಟೇ ಗಾಯಗೊಂಡಂತವು. ಪುರೋಹಿತ ಪಾಳೆಗಾರ ಭೂಮಾಲೀಕರ ಅಕ್ರಮ ಕೂಟವು ನಡೆಸಿದಂತಹ ಕ್ರೂರ ಜಾತಿ ವ್ಯವಸ್ಥೆಯ ಹಿಡಿತದಲ್ಲಿ ನರಳುತ್ತಾ ಅಸ್ಪೃಶ್ಯತೆ, ದೌರ್ಜನ್ಯ, ಹಿಂಸೆ, ಅತ್ಯಾಚಾರ, ಹಸಿವು, ಅವಮಾನ, ಅಸಹಾಯಕತೆ, ಬಡತನದಲ್ಲೇ ಬದುಕಿದಂತಹ ದಲಿತರು ಭಾರತ ಸ್ವಾತಂತ್ರ್ಯಗೊಂಡು 7 ದಶಕಗಳು ಕಳೆದರೂ ಕೂಡ ಮೂಕರಾಗಿಯೇ ಇದ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಂತಹ ಮಹಾನಾಯಕನ ಚಿಂತನೆ ಮತ್ತು ಹೋರಾಟಗಳ ತಾತ್ವಿಕತೆಗಳನ್ನ ಇಲ್ಲಿಯ ಮೇಲ್ಜಾತಿಗಳು ಬಚ್ಚಿಟ್ಟಿದ್ದವು. ದಲಿತರು ಧನಿ ಇಲ್ಲದವರಾಗೇ ಇದ್ದರು. ಜ್ಞಾನವನ್ನ ಬಂಧಿಸಿಡಲಾಗಿದ್ದಂತಹ ದೇಶ ಯಾವುದಾದ್ರೂ ಈ ಜಗತ್ತಿನಲ್ಲಿ ಇದ್ರೆ ಅದು ಬೇರೆ ಯಾವ ರಾಷ್ಟ್ರವೂ ಕೂಡ ಅಲ್ಲ, ಅದು ಭಾರತ ದೇಶ ಮಾತ್ರ ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗಿದೆ. ಇಂತಹದ್ದೊಂದು ಮೂಕ ಕಣಿವೆಯಿಂದ ಎದ್ದು ಬಂದಂತಹ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು 1974ರಲ್ಲಿ ದಲಿತ ಚಳವಳಿ ಎಂಬ ಒಂದು ಕ್ರಾಂತಿಯ ಕಿಡಿಯನ್ನ ಹಚ್ಚಿದ್ದೇ ತಡ ಎಂದೂ ಹೊರಡದಿದ್ದಂತಹ ಕರ್ನಾಟಕವು ಇನ್ನೊಂದು ಮಗ್ಗುಲಿಗೆ ಹೊರಡಿತು. ಮೂಕ ಸಮುದಾಯ ಮಾತನಾಡತೊಡಗಿತು. ದನಿ ಇಲ್ಲದವರು ತಮ್ಮ ಶೋಷಕರ ವಿರುದ್ಧ ಘರ್ಜಿಸಿದರು. ಎಂದು ಪ್ರತಿಭಟನೆಯನ್ನೇ ಕಾಣದಿದ್ದಂತಹ ನೆಲದಲ್ಲಿ ಶೋಷಿತರ ಆಕ್ರೋಶವು ಆಕಾಶಕ್ಕೆ ಚಿಮ್ಮಿತು. ದಲಿತರು ಬೀದಿಗೆ ಬಂದು ಬಹಿರಂಗವಾಗಿ ಪ್ರತಿರೋಧವನ್ನ ಕಟ್ಟಿದರು. ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ದಲಿತರಿಗೆ ಪ್ರಜ್ಞೆ ಮತ್ತು ಹೋರಾಟದ ಪಾಠವನ್ನ ಅವರು ಹೇಳಿಕೊಟ್ರು. ದಲಿತರ ಮೇಲಿನ ಹಿಂಸೆ, ಅತ್ಯಾಚಾರ ಮತ್ತು ದೌರ್ಜನ್ಯ ವಿರೋಧಿ ಹೋರಾಟಗಳು ನಾಡಿನಾದ್ಯಂತ ಸಿಡಿದವು. ಅವುಗಳ ಜೊತೆಗೆ ದಲಿತರ ಭೂಮಿ, ಸೂರು, ನೀರು, ಶಿಕ್ಷಣ, ಪ್ರಾತಿನಿಧ್ಯದ ಪ್ರಶ್ನೆಗಳು ಮುನ್ನೆಲೆಗೆ ಬಂದವು. ಶತಮಾನಗಳ ಕಾಲ ಪುರೋಹಿತರು ತಮ್ಮ ಭೂಮಾಲೀಕರ ಸೇವೆಗೆ ಕಂಕಣಬದ್ಧರಾಗಿ ನಿಲ್ಲುತ್ತಿದ್ದ ಆಳುವ ಪ್ರಭುಗಳು ದಲಿತರ ಕಡೆಗೆ ಅವರು ಕಣ್ಣುಗಳನ್ನ ಹೊರಡಿಸಿದರು. ಬಾಬಾ ಸಾಹೇಬರು ಕೊಟ್ಟ ಭಾರತದ ಸಂವಿಧಾನದಲ್ಲಿ ದಲಿತರ ಸಮಸ್ಯೆಗಳಿಗೆ ಸಾಮಾಜಿಕ ನ್ಯಾಯದ ಪರಿಹಾರಗಳನ್ನ ಹುಡುಕಿದರು. ನಿಧಾನವಾಗಿ ಊರಾಚೆಯ ಕಡೆಯ ಕೇರಿಗಳ ದಲಿತರ ನಾಲಿಗೆಯ ಮೇಲೆ ಅಕ್ಷರಗಳು ನಲಿದಂತೆಲ್ಲ ಹೊಸ ಪ್ರಶ್ನೆಗಳು ಸ್ಫೋಟಿಸಿದವು. ದಲಿತ ಚಳವಳಿಯ ಹೋರಾಟದ ಕಾರಣದಿಂದಾಗಿ ದಲಿತರ ಗುಡಿಸಲುಗಳ ಜಾಗದಲ್ಲಿ ಹೆಂಚಿನ ಸಿಮೆಂಟ್ ಸೀಟಿನ ತಗಡಿನ ಜೋಪಡಿಗಳು ಬಂದವು. ದಣಿಗಳ ಮನೆಯ ಜೀತ ಮಾಡಿಕೊಂಡೇ ಸವೆದು ಹೋದಂತಹ ಸಮುದಾಯಗಳು ಕೆಲವು ಕೈಗಳ ಪಾಲಿಗಾದರೂ ಚೂರುಪಾರು ತುಂಡು ಭೂಮಿಗಳು ಬಂದವು ಅಂತಕ್ಕಂಥದ್ದನ್ನ ಇಲ್ಲಿ ನಾವು ಗಮನಿಸಬೇಕಾಗಿದೆ. ಚರಿತ್ರೆಯುದ್ದಕ್ಕೂ ಕೂಡ ದೌರ್ಜನ್ಯವನ್ನ ಅನುಭವಿಸಿದರೂ ಉಸಿರೆತ್ತಲಾಗದ ಜನರ ದೂರುಗಳು ಪೊಲೀಸ್ ಠಾಣೆಗಳಲ್ಲಿ ಮೊಟ್ಟ ಮೊದಲ ಬಾರಿಗೆ ದಾಖಲಾದವು. ಭೂಮಾಲೀಕರ ಮನೆಯ ದನ ಎಮ್ಮೆ ಮೇಯಿಸುತ್ತಿದ್ದಂತಹ
ಹುಡುಗರು ಶಾಲೆಗಳತ್ತ ಅವರು ಮುಖ ಮಾಡಿದರು. ಓದಿಕೊಂಡು ಅಂತ ಹುಡುಗರು ಪೇಟೆಗಳತ್ತ ಚಲಿಸಲಾರಂಭಿಸಿದರು. ಕೆಲವಾದರೂ ಅಕ್ಷರಸ್ಥ ದಲಿತರಿಗೆ ಸರ್ಕಾರದ ತೀರಾ ಬಹಳ ದೊಡ್ಡ ಅಧಿಕಾರದ ಹುದ್ದೆಗಳು ಸಿಗದಿದ್ರೂ ಕೂಡ ಇವತ್ತು ಹಸಿವು ನೀಗುವಷ್ಟು ಅನ್ನ, ಮುಚ್ಚಿಕೊಳ್ಳಲು ಬೇಕಾದಷ್ಟು ಬಟ್ಟೆಗೆ ತೊಂದರೆಯಾಗದಂತಹ ಕೆಳದರ್ಜೆಯ ನೌಕರಿಗಳನ್ನು ಮೀಸಲಾತಿ ಅಡಿಯಲ್ಲಿ ನೀಡಲೇಬೇಕಾದಂತಹ ಒತ್ತಡ ಉಂಟಾಯಿತು. ಹೊಸ ಕಾಲದ ಹೊಸ ಎಚ್ಚರದ ಕಾರಣದಿಂದಾಗಿ ದಲಿತರ ಮೇಲೆ ಹಿಂಸೆ, ಅತ್ಯಾಚಾರ, ದೌರ್ಜನ್ಯಗಳನ್ನೆಸಗಲು ಶಾಸ್ತ್ರ ಸಂಪ್ರದಾಯಗಳಿಂದ ಲೈಸೆನ್ಸ್ ಪಡೆದುಕೊಂಡಿದ್ದವರ ಗಂಟಲುಗಳು ಕಟ್ಟಿದವು. ಮೊಟ್ಟ ಮೊದಲ ಬಾರಿಗೆ ಶೋಷಕರ ಎದೆಯಲ್ಲಿ ತಣ್ಣನೆಯ ಭಯ ಆವರಿಸತೊಡಗಿತು. ರಾಜಾರೋಷವಾಗಿ ಹಿಂಸಾಚಾರ ಎಸಗುತ್ತಿದ್ದಂತಹ ದೌರ್ಜನ್ಯಕೋರರು ಕಾನೂನಿನ ಕುಣಿಕೆಗೆ ಹೆದರಿ ಊರು ಬಿಟ್ಟು ಓಡತೊಡಗಿದರು. ಕ್ರೌರ್ಯ ಎಸಗುವುದನ್ನೇ ತಮ್ಮ ಹಕ್ಕೆಂದು ಭಾವಿಸಿದ್ದವರು ಈಗ ನ್ಯಾಯದ ಕಣ್ಣಿಗೆ ಅಂಜುವ ಸ್ಥಿತಿ ಉಂಟಾಗಿರುವುದನ್ನು ನಾವು ಗಮನಿಸಬೇಕಾಗಿದೆ. ಇದೆಲ್ಲವೂ ಕೂಡ ಕರ್ನಾಟಕದಲ್ಲಿ ಉಂಟಾದ ಬದಲಾವಣೆಗಳು ಮತ್ತು ಈ ಬದಲಾವಣೆಗಳ ಹಿಂದೆ ದಲಿತ ಚಳವಳಿಯ ಶ್ರಮ, ಚಿಂತನೆ ಮತ್ತು ಹೋರಾಟಗಳಿವೆ. ಮತ್ತು ನಾಡಿನ ಅದಮ್ಯ ಹೋರಾಟಗಾರ ಪ್ರೊಫೆಸರ್ ವಿ ಕೃಷ್ಣಪ್ಪನವರ ಅಪಾರವಾದ ತ್ಯಾಗವಿದೆ ಎಂಬುದನ್ನು ಕರ್ನಾಟಕವು ಎಂದಿಗೂ ಮರೆಯಬಾರದು. ಇಂತಹದ್ದೊಂದು ಪರಿವರ್ತನೆಗೆ ನಾಡನ್ನು ಸಜ್ಜುಗೊಳಿಸಿದಂತಹ ಸಾಮಾಜಿಕ ನ್ಯಾಯವನ್ನು ವರ್ತಮಾನದ ಎಲ್ಲ ಸಾಹಿತ್ಯಿಕ, ಸಾಂಸ್ಕೃತಿಕ ಮತ್ತು ರಾಜಕೀಯ ವಾಗ್ವಾದಗಳ ಕೇಂದ್ರ ಪ್ರಜ್ಞೆಯಾಗಿಸಿದ ಯಶಸ್ಸು ದಲಿತ ಚಳವಳಿ ಮತ್ತು ಪ್ರೊಫೆಸರ್ ವಿ ಕೃಷ್ಣಪ್ಪನವರಿಗೆ ಸಲ್ಲುತ್ತದೆ. ಈ ನಿಟ್ಟಿನಲ್ಲಿ ದಲಿತ ಚಳವಳಿಯ 50 ವರ್ಷಗಳನ್ನು ಬಹಳ ಸಂಭ್ರಮದಿಂದ ಆಚರಿಸುವ ನಿಟ್ಟಿನಲ್ಲಿ ಆಗಸ್ಟ್ 7, 2024 ಬುಧವಾರ ಬೆಳಗ್ಗೆ 10 ಗಂಟೆಗೆ ಡಾಕ್ಟರ್ BR ಅಂಬೇಡ್ಕರ್ ಭವನ, ಮಿಲ್ಲರ್ಸ್ ರಸ್ತೆ, ವಸಂತ ನಗರ, ಬೆಂಗಳೂರಿನಲ್ಲಿ ಇಲ್ಲಿ ಕಾರ್ಯಕ್ರಮ